ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಂದು ಫಸ್ಟ್ ಡೇ ವ್ಲಾಗ್. ಇದರಲ್ಲಿ ನಾನು ಹೊಸಲಿಗೆ ಹೇಗೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡಿ, ನಾನು ದಿನ ಈ ಥರನೇ ಹೊಸಲಿಗೆ ಅರಿಶಿನ ಹಚ್ಬಿಟ್ಟು ಅದಾದಮೇಲೆ ಬೆರಳಲ್ಲಿ ಸ್ವಲ್ಪ ಗೀಟ್ ಹೇಳ್ಕೊಂಡು ಹೋದರೆ ಅದೊಂದು ಸ್ವಲ್ಪ ಡಿಸೈನ್ ಥರ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಹೋಗ್ತೀನಿ. ಅದಾದಮೇಲೆ ಹೊಸಲಿಗೆ ಕುಂಕುಮ ಹಚ್ತೀನಿ. ಅದು ನನಗಿಷ್ಟ ಆದ ಡಿಸೈನಲ್ಲಿ ಕುಂಕುಮ ಹಚ್ತೀನಿ. ಒಂದಿನ 3 ಚುಕ್ಕಿ ಕೊಟ್ಟರೆ ಇನ್ನೊಂದು ದಿನ 5 ಚುಕ್ಕಿಲಿ ಕುಂಕುಮ ಇಟ್ಟಿರ್ತೀನಿ. ಸೊ ಈ ಅರಿಶಿನ ಕುಂಕುಮ ಹಚ್ಚೋದೆಲ್ಲ ನಮಗೆ ಈಗ ಒಂದು ನಂಬಿಕೆ ಆಗಿದೆ, ಪಾಸಿಟಿವಿಟಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಬಟ್ ಆದರೆ ಇದನ್ನು ಹಳೆಯ ಕಾಲದಲ್ಲಿ ಮುಂಚಿನಿಂದನೂ ಯೂಸ್ ಮಾಡ್ತಾ ಬಂದಿದ್ದಾರೆ. ಆದರೆ ಅದು ನಂಬಿಕೆ ಅನ್ನೋದಕ್ಕೋಸ್ಕರ ಅಂತಲ್ಲ, ಯಾವುದೇ ವೈರಸ್ ಆಗಲಿ ಇರುವೆ ಆಗಲಿ ಈ ಥರದ್ದು ಯಾವುದು ಮನೆ ಒಳಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ಬಾಗಿಲಲ್ಲೇ ಅರಿಶಿನ ಎಲ್ಲ ಹಚ್ಬಿಡ್ತಿದ್ರು. ಬಿಕಾಸ್ ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಥರ ಆ್ಯಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಸೊ ಈಗ ಅದು ಮಾಡ್ರನ್ ಸೈನ್ಸ್ ಆಗಿದೆ, ಜೊತೆಗೆ ಒಂದು ಡೆಕೋರೇಷನ್ ಪಾರ್ಟ್ ಆಗು ಕೂಡ ಆಗಿಬಿಟ್ಟಿದೆ. ಸೊ ನೋಡಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ ಮೇಲೆ ನಾನು ರಂಗೋಲಿ ಬಿಡ್ತಾಯಿದ್ದೀನಿ. ಈ ರಂಗೋಲಿ ನಾನು ದಿನ ಬಿಡ್ತೀನಿ, ಅಂದರೆ ಇದೇ ಡಿಸೈನ್ ಅಂತಲ್ಲ, ಬೇರೆ ಬೇರೆ ಡಿಸೈನ್ಸು ಹಾಕ್ತಾಯಿರ್ತೀನಿ. ಸೊ ನಮ್ಗೆ ಇಷ್ಟ ಆಗಿದ್ರಿ ಡಿಸೈನ್ಸ್ನ ರಂಗೋಲಿ ಹಾಕ್ಬೋದು. ಅದಾದಮೇಲೆ ಆ ಕಡೆ ಈ ಕಡೆ ಸೈಡ್ಗೆ ಶುಭ್ ಲಾಭ ಅಂತ ಬರಿತೀನಿ. ಯಾಕೆ ಅಂತಂದರೆ ಅದೊಂದು ಪಾಸಿಟಿವಿಟಿಗೋಸ್ಕರ ಅಷ್ಟೇ. ನೋಡಿ, ಇದು ನನ್ನ ಫೈನಲ್ ಔಟ್ಕಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.